9ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯಲ್ಲಿ 6ನೇ ಪದವು 3ನೇ ಪದದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. 4ನೇ ಮತ್ತು 5ನೇ ಪದಗಳ ಮೊತ್ತವು 2ನೇ ಪದದ 5ರಷ್ಟಿದೆ. ಈ ಸಮಾಂತರ ಶ್ರೇಣಿಯ ಪದಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಪ್ರಶ್ನೆಯನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಕೊಟ್ಟಿರುವ ಅಂಶ ಏನು ಅನ್ನೋದನ್ನು ನಾವು ಇಲ್ಲಿ ಸರಿಯಾಗಿ ಅರ್ಥ ಮಾಡಿಕೊಂಡು ಏನನ್ನು ಕಂಡುಹಿಡಿಬೇಕು ಅನ್ನೋದನ್ನು ನಾವಿಲ್ಲಿ ನಿರ್ಧಾರ ಮಾಡಬೇಕಾಗತ್ತೆ. 6ನೇ ಪದವು ಅಂದರೆ A6 3ನೇ ಪದದ 2ರಷ್ಟಕ್ಕಿಂತ 1 ಹೆಚ್ಚು. 3ನೇ ಪದ ಅಂದರೆ A3 ಅದರ 2ರಷ್ಟಕ್ಕಿಂತ 1 ಹೆಚ್ಚು ಅಂದರೆ 2A3 + 1 ಆಗುತ್ತೆ. ಇನ್ನೊಂದು ಸಂಬಂಧ 4ನೇ ಮತ್ತು 5ನೇ ಪದಗಳ ಮೊತ್ತ ಅಂದರೆ A4 + A5 = 2ನೇ ಪದದ 5ರಷ್ಟು ಅಂದರೆ 2ನೇ ಪದ ಅಂದರೆ A2 ಇದರ 5ರಷ್ಟು ಅಂದರೆ 5A2 ಆಗುತ್ತೆ. ಈ ಎರಡು ಸಂಬಂಧಗಳನ್ನು ನಾವು ಇಲ್ಲಿ ತೆಗೆದುಕೊಂಡು ಎ ಮತ್ತು ಡಿಗಳನ್ನು ಕಂಡುಹಿಡಿಯಬೇಕು. ನಂತರ ನಾವು ಸಮಾಂತರ ಶ್ರೇಣಿಯ ಪದಗಳನ್ನು ಬರೀಬಹುದು. ಈಗ ನಾವಿಲ್ಲಿ ಬರ್ಕೊಳ್ಳೋಣ. 6ನೇ ಪದವು ಅಂತಂದರೆ A6 = 3ನೇ ಪದದ 2ರಷ್ಟಕ್ಕಿಂತ 1 ಹೆಚ್ಚು ಅಂದರೆ 2 × A3 3ನೇ ಪದದ 2ರಷ್ಟಕ್ಕಿಂತ 1 ಹೆಚ್ಚು ಅಂದರೆ +1. 3ನೇ ಪದದ 2ರಷ್ಟಕ್ಕಿಂತ 1 ಹೆಚ್ಚು ಇದೊಂದು ಸಂಬಂಧ ಆಯಿತು. ಇನ್ನೊಂದು ಸಂಬಂಧ 4ನೇ ಮತ್ತು 5ನೇ ಪದಗಳ ಮೊತ್ತವು A4 + A5 = 2ನೇ ಪದದ 5ರಷ್ಟು. 2ನೇ ಪದ ಅಂದರೆ A2 ಅದರ 5ರಷ್ಟು ಅಂತಂದರೆ ಏನಾಗುತ್ತೆ 5A2 ಅಂತ ಆಗುತ್ತೆ. ಈಗ ನಾವು ಒಂದೊಂದೇ ಸಂಬಂಧವನ್ನು ತಗೊಳ್ಳೋಣ. ಮೊದಲಿಗೆ ಇದನ್ನು ತಗೊಳ್ಳೋಣ. A6 = 2A3 + 1 ಇದೆ. A6 ಅಂದರೆ A + 5D A + 5D = 2 × A3 ಅಂದರೆ A + 2D +1. ಇಲ್ಲಿ A + 5Dನ ಹಾಗೆ ಬರೆಯೋಣ. ಬಲಭಾಗದಲ್ಲಿ 2 × A + 2 × 2D ಏನಾಗುತ್ತೆ ಅನ್ನೋದನ್ನು ಬರೀಬೇಕು. 2 × A 2A ಆಗುತ್ತೆ +2 × 2D 4D ಆಗುತ್ತೆ. ಈ +1 ಹಾಗೆ ಬರೆಯೋಣ. ಈಗ ನಾವು 2Aಯನ್ನು ಈ A ಪಕ್ಕ ತರೋಣ ಅಂದರೆ ಎಡಭಾಗಕ್ಕೆ ಟ್ರಾನ್ಸ್ಫರ್ ಮಾಡೋಣ ಮತ್ತು 5Dಯನ್ನು 4D ಜೊತೆ ತಗೊಳ್ಳೋಣ ಅಂದರೆ ಬಲಭಾಗಕ್ಕೆ ಟ್ರಾನ್ಸ್ಫರ್ ಮಾಡೋಣ. ಅವಾಗ ಏನಾಗುತ್ತೆ ಇಲ್ಲಿ A 2A ಎಡಭಾಗಕ್ಕೆ ಬಂದಾಗ -2A ಆಗುತ್ತೆ. ಹಾಗೂ ಈ 4 ಇಲ್ಲಿ 2A ಬಲಭಾಗದಿಂದ ಎಡಭಾಗಕ್ಕೆ ಹೋಯಿತು. ಇಲ್ಲೇ ನೋಡ್ಕೊಳ್ತು 4D +5Dಯನ್ನು ಬಲಭಾಗಕ್ಕೆ ಟ್ರಾನ್ಸ್ಫರ್ ಮಾಡಿದರೆ -5D ಆಯಿತು. ಜೊತೆಗೆ ಇರುವಂತಹ +1 ಇಲ್ಲಿ ಬರೆಯೋಣ. ಇಲ್ಲಿ 4D - 5D ಆಯಿತು +1 ಆಯಿತು. ಹಾಗೆ A - 2A ಆಯಿತು ಎಡಭಾಗದಲ್ಲಿ. A - 2A ಅಂದರೆ -A = 4D - 5D ಅಂತಂದರೆ -D +1. ಈಗ ನಾವೇನು ಮಾಡೋಣ, ಇಲ್ಲಿ A ಜೊತೆ ಇರುವ ಮೈನಸನ್ನು ತೆಗಿಬೇಕು ಅಂತಂದರೆ ಇಲ್ಲೂ ಕೂಡ ಚಿಹ್ನೆಗಳು ಬದಲಾಗತ್ತೆ. ಇದನ್ನು A ಮಾಡಿಕೊಂಡ್ರೆ -D ಏನಾಗುತ್ತೆ D ಆಗುತ್ತೆ, +1 -1 ಆಗುತ್ತೆ. ಇದನ್ನು 1 ಅಂತ ಇಟ್ಕೊಳ್ಳೋಣ. ನಂತರ
A4 ಪ್ಲಸ್ A5 ಈಕ್ವಲ್ಸ್ 5A2 ಇದನ್ನು ತೆಗೆದುಕೊಳ್ಳೋಣ. ಈ ಕಡೆ ತಗೊಳ್ಳೋಣ ಅದನ್ನು. A4 ಅಂತಂದರೆ ಫಸ್ಟ್ ಅದನ್ನು ಬರ್ಕೊಳ್ಳೋಣ. A4 ಪ್ಲಸ್ A5 ಈಕ್ವಲ್ಸ್ 5A2. A4 ಅಂದರೆ A ಪ್ಲಸ್ 3D ಪ್ಲಸ್ A5 ಅಂದರೆ A ಪ್ಲಸ್ 4D ಈಕ್ವಲ್ಸ್ 5 ಇಂಟು A2 ಅಂತಂದರೆ A ಪ್ಲಸ್ D. ಇಲ್ಲಿ A ಪ್ಲಸ್ A ಏನಾಗುತ್ತೆ, 2A ಆಗುತ್ತೆ. 3D ಪ್ಲಸ್ 4D ಕೂಡಿಸಿದರೆ 7D ಆಗುತ್ತೆ. ಈಕ್ವಲ್ಸ್ ಇದನ್ನು ಗುಣಿಸೋಣ. ಇಲ್ಲಿ 5 ಇಂಟು A 5A ಪ್ಲಸ್ 5 ಇಂಟು D 5D. ನಂತರ 5Aಯನ್ನು ಎಡಭಾಗಕ್ಕೆ ಟ್ರಾನ್ಸ್ಫರ್ ಮಾಡೋಣ. 7Dಯನ್ನು ಬಲಭಾಗಕ್ಕೆ ಟ್ರಾನ್ಸ್ಫರ್ ಮಾಡೋಣ. ಏನಾಯ್ತಲ್ಲಿ 2A 5A ಈ ಕಡೆ ಬಂದ ತಕ್ಷಣ ಮೈನಸ್ 5A ಆಯಿತು. ಹಾಗೆ 5Dಯನ್ನು ಬರೆದು ಅದ್ರ ಜೊತೆಗೆ ಇದನ್ನು ತಗೊಳ್ಳೋಣ. 7Dಯನ್ನು 5D ಮೈನಸ್ 7D ಆಯಿತು. 2A ಮೈನಸ್ 5A ಅಂತಂದರೆ ಎಷ್ಟಾಯಿತು, ಮೈನಸ್ 3A ಆಯಿತು. ಈಕ್ವಲ್ಸ್ 5D ಮೈನಸ್ 7D ಮೈನಸ್ 2D ಆಯಿತು. ಇಲ್ಲಿ ಎರಡೂ ಕಡೆಗೆ ನೀವು ಮೈನಸನ್ನು ತೆಗಿಬೋದು, ಪ್ಲಸ್ ಮಾಡ್ಕೋಬೇಕು. ಮೈನಸ್ ಮೈನಸ್ ಕ್ಯಾನ್ಸಲ್ ಆದರೆ ಏನಾಯಿತು, 3A ಈಕ್ವಲ್ಸ್ 2D ಆಯಿತು. ಈಗ ಇಲ್ಲಿ A ಜಾಗದಲ್ಲಿ D ಮೈನಸ್ 1ಅನ್ನು ಹಾಕೋಣ. ಏನಾಗುತ್ತೆ, 3 ಇಂಟು D ಮೈನಸ್ 1 ಈಕ್ವಲ್ಸ್ 2D ಆಯಿತು. ಇದು 1ರಿಂದ ಅಂತ ಬರೆಯೋಣ. ಹಿಂಗೆ ಸಿಕ್ತು ನಮಗಿದು 1ರಿಂದ. ನಂತರ ಇಲ್ಲಿ ಗುಣಿಸೋಣ. 3 ಇಂಟು D 3D ಮೈನಸ್ 3 ಇಂಟು 1 3. ಏನಾಯಿತು, 3 ಇಂಟು D 3D ಆಯಿತು. ಮೈನಸ್ ಹಾಕೋಣ. 3 ಇಂಟು 1 3 ಈಕ್ವಲ್ಸ್ 2D ಆಯಿತು. ಈಗ ಮೈನಸ್ 3ಅನ್ನು ಈ ಕಡೆ ಟ್ರಾನ್ಸ್ಫರ್ ಮಾಡೋಣ ಮತ್ತು 2Dಯನ್ನು ಈ ಕಡೆ ತಗೊಳ್ಳೋಣ. ಏನಾಗುತ್ತೆ, 3D ಮೈನಸ್ 2D ಈಕ್ವಲ್ಸ್ 3 ಆಯಿತು. 3D ಮೈನಸ್ 2D ಅಂತಂದರೆ D ಈಕ್ವಲ್ಸ್ 3 ಆಯಿತು. ಈಗ ನಮಗೆ D ಬೆಲೆ ಸಿಕ್ತು. ಇದನ್ನು 2 ಅಂತ ಇಟ್ಕೊಳ್ಳೋಣ. ಈಗ ಮೊದಲನೇದನ್ನು ಬರ್ಕೊಂಡು ಅಲ್ಲಿ D ಬೆಲೆಯನ್ನು ಹಾಕಿದರೆ ನಮಗೆ A ಬೆಲೆ ಸಿಗತ್ತೆ. ಬರ್ಕೊಳ್ಳೋಣ. A ಈಕ್ವಲ್ಸ್ ಏನಿದೆ, D ಮೈನಸ್ 1 ಇದೆ. A ಈಕ್ವಲ್ಸ್ D ಮೈನಸ್ 1. A ಈಕ್ವಲ್ಸ್ ಏನಾಯಿತು, D ವ್ಯಾಲ್ಯೂ 3 ಹಾಕೋಣ. ಮೈನಸ್ 1 ಈಕ್ವಲ್ಸ್ ಎಷ್ಟು ಬಂತು, 2 ಬಂತು. D ವ್ಯಾಲ್ಯೂ 3 ಬಂತು. A ವ್ಯಾಲ್ಯೂ 2 ಬಂತು. ಈಗ ನಾವು ಎಷ್ಟು ಪದಗಳನ್ನಾದರೂ ಬರೀಬೋದು. ಸಮಾಂತರ ಶ್ರೇಣಿಯನ್ನು ಇಲ್ಲಿ ಬರೀಬೋದು. A1 A2 A3ಗಳನ್ನು ನಾವೀಗ ಬರೆಯೋಣ. ಈಗ A ಈಕ್ವಲ್ಸ್ ಬರೆಯೋಣ. A ಈಕ್ವಲ್ಸ್ ಎಷ್ಟು, 2. D ಈಕ್ವಲ್ಸ್ 3. ಶ್ರೇಣಿಯ ಪದಗಳನ್ನು ಬರಿಬೇಕಂತಂದರೆ A1 ಅಂದರೆ A ಮೊದಲ ಪದ ಎಷ್ಟದು, 2. A2 ಅಂತಂದರೆ A1 ಪ್ಲಸ್ D ಎಷ್ಟು, 2 ಪ್ಲಸ್ D ಎಷ್ಟಿದೆ, 3 ಆಗುತ್ತೆ. A1 ಪ್ಲಸ್ D ಅಂದರೆ 2 ಪ್ಲಸ್ 3 ಈಕ್ವಲ್ಸ್ 5. ಈಗ A3 ಈಕ್ವಲ್ಸ್ A2 ಪ್ಲಸ್ D. A2 ಎಷ್ಟು, 5 ಪ್ಲಸ್ 3 D 3 ಇದೆ. 5 ಪ್ಲಸ್ 3 8 ಆಯಿತು. ಈಗ ಸಮಾಂತರ ಶ್ರೇಣಿ ಏನಾಯಿತು, ಸಮಾಂತರ ಶ್ರೇಣಿ ಏನಾಗುತ್ತೆ, 2 5 8 ಇತ್ಯಾದಿ. 2 5 8 ಹೀಗೆ ನೀವು ಎಷ್ಟು ಪದಗಳನ್ನಾದರೂ ಕಂಡುಹಿಡಿಬೋದು. ಇಲ್ಲಿ 2 5 8 ಇತ್ಯಾದಿ ಇದು ನಮಗೆ ದೊರೆತಂತಹ ಶ್ರೇಣಿ.
ನಮಗೆ ಎ ಬೆಲೆ 2 ಸಿಕ್ಕಿದೆ, ಡಿ ಬೆಲೆ 3 ಸಿಕ್ಕಿದೆ ಮತ್ತು ಸಮಾಂತರ ಶ್ರೇಣಿ 2, 5, 8 ಇತ್ಯಾದಿ. ಇಲ್ಲಿ ಕೊಟ್ಟಂತಹ ಸಂಬಂಧಕ್ಕೆ ಅನುಗುಣವಾಗಿ ನಾವು ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿದ್ವಿ. ಸಮಾಂತರ ಶ್ರೇಣಿ 2, 5, 8 ಇತ್ಯಾದಿ.